ಅಮಾವಾಸ್ಯೆ ಅದ ರೀ ನೋಡ್ರಿ ಎಷ್ಟು ಮೊಳಕೆ ಕಾಳು ಹಾಕಿನಿ ಹೊಂಟಿನ ಮಾರ್ಕೆಟ್ಗೆ ಇವತ್ತು ಹೆಂಗೆ ಆಗ್ತದೆ ಮಾರ್ಕೆಟ್ ಆತು ನೋಡೋಣ್ರಿ ಇನ್ನಷ್ಟು ಕರಿಬೇವು ಅದ ಅಷ್ಟು ಗೋಳಿ ಪಲ್ಯ ಅದ ರೀ ಇಷ್ಟೆಲ್ಲ ಮೊಳಕೆ ಕಾಳು ಹಾಕಿನಿ ಇವತ್ತು ಮಾರ್ಕೆಟ್ಗೆ ತೊಗೊಂಡು ಹೋಗ್ತೀನಿ ರೀ ನೋಡೋಣ ಎಷ್ಟೆಷ್ಟು ರೊಕ್ಕ ಬರ್ತಾವಂತ ಬಂದ್ಬಳಕ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸ್ ನಿಮಗೆಲ್ಲ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ. ಎಲ್ಲರೂ ಹೆಂಗೆ ಅದೀರಿ, ಆರಾಮದಿರೇನ್ರಿ? ನಾವು ಕೂಡ ಆರಾಮದೀವಿ ರೀ ಫ್ರೆಂಡ್ಸ. ಈ ಸಮಯ 7:30 ಗಂಟೆ ಆಗ್ಯದ. ಈಗ ಲಾಗ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಮಾರ್ಕೆಟ್ಗೆ ಹೊಂಟೀನಿ ರೀ. ಮೊಳಕೆ ಕಾಳು ಹಾಕಿನಿ ಇವತ್ತು. ಕರಿಬೇವು ಮೊಳಕೆ ಕಾಳು ತೊಗೊಂಡು ಮಾರ್ಕೆಟ್ಗೆ ಹೊಂಟೀನಿ. ಇವತ್ತು ಎಷ್ಟೆಷ್ಟು ರೊಕ್ಕ ಬರ್ತಾವತ್ತ ಬಂದ ಮೂಲಕ ಶೇರ್ ಮಾಡ್ಕೊತೀನಿ ನೋಡ್ರಿ ಫ್ರೆಂಡ್ಸ. ಫ್ರೆಂಡ್ಸ ನೋಡ್ರಿ ಎಷ್ಟು ಕರ್ಮೆ ಒಳಗೆ ಇಷ್ಟು ಉಳ್ದದ. ಇಷ್ಟು ಕೊತ್ತಂಬರಿ ನಾನೇ ಕೊಂಡು ತಂದಿದ್ದಲ್ಲಿ ಇದು ಇಷ್ಟು 3 ಸೂಡ ನಮಗೆ ಆಗ್ತದ್ರಿ ಕೊತ್ತಂಬರಿದು. ಇದು ನೋಡ್ರಿ ಇಷ್ಟು ಮೊಳಕೆ ತುಂಬಿತ್ತು ರೀ, ಹೂಜಾರಿತ್ತು. ಮೊಳಕೆ ಇಷ್ಟು ಖಾಲಿ ಆಗ್ಯದ. ಇಷ್ಟು ಉಳ್ಳಾಗಡ್ಡೆ ನಾನೇ ಕೊಂಡು ತಂದಿನಿ. ನಾವು ಒಣಗಿಯತ್ತ 2 kg ಬರಿಕೆ ತಂದೀನಿ ನೋಡ್ರಿ. 2 kg ಪಟ್ಟು ಬಾರಿಕೆ ಚಲೋ ಅಂತ ಹೇಳಿ 15 ರೂಪಾಯಿ ಕಿಲೋದಂಗೆ ಮಾಡಿ 30 ರೂಪಾಯಿ ಕೊಟ್ಟು 2 ಕಿಲೋ ಬಾರಿಕೆ ತಂದೀನಿ. 30 ರೂಪಾಯಿ ಕಿಲೋದಂಗೆ 1 ಕಿಲೋ ಉಳ್ಳಾಗಡ್ಡೆ ತಂದೀನಿ ನೋಡ್ರಿ. ಕೊತ್ತಂಬರಿ ತಂದೀನಿ ರೀ ಇಲ್ಲಿ 10 ರೂಪಾಯಿ 3 ಸೂಡ್ದಂಗೆ. ಇವತ್ತು ಎಷ್ಟು ಬಂದವ ರೊಕ್ಕ ನೋಡೋಣಂತ್ರಿ. ಇದು 50, ಇದು 20, 70, 70, 1 20, 90, 90, 1 20, 110, 110, 10, 120, 120, 1 130, 140, 150 ಅಂದ್ರೆ ನಿನ್ನೆ 200 ರೂಪಾಯಿ ಬಂದಿತ್ತು. ಇವತ್ತು 155 ಅಂದ್ರಿ. ಈ ಉಳ್ಳಾಗಡ್ಡಿವು ನಮ್ಮ ಮನೆಯವ್ರು ರೊಕ್ಕ ಕೊಟ್ರು ಹೋಗಕ್ಕರಾಗ. ಇದ್ರದ್ದು 30 ಕೈಲೇ ಕೊಡ್ತಂದೀನಿ ರೀ ನಾ ಬಾರಿಕೆ. ಆಮೇಲೆ ಇವು 10 ರೂಪಾಯಿದು ಕೈಲೇ ಕೊಡ್ತಂದೀನಿ ರೀ. ಹೀಗಾಗಿ ನೋಡ್ರಿ ಇದು 10, ಇದು 30 ಅಂದ್ರೆ 40 ರೂಪಾಯಿ. 40 150 ಅಂದ್ರೆ 200 ರೂಪಾಯಿಗೆ 5 ರೂಪಾಯಿ ಕಡಿಮೆ ಬಂದದ್ರಿ ಇವತ್ತು. ನಿನ್ನೆ 200 ರೂಪಾಯಿ ಬಂದಿತ್ತು. ಇವತ್ತು 200 ರೂಪಾಯಿಗೆ 5 ರೂಪಾಯಿ ಕಮ್ಮಿ ಬಂದದ ನೋಡ್ರಿ ಫ್ರೆಂಡ್ಸ. 2 ತಾಸು ಹೋಗೋದ್ರಿಂದ ಮಾರ್ಕೆಟ್ಗೆ ನಮ್ಗೆ ಪಗಾರ ಹೊಣ್ತದ. ಈ ಥರ ಸ್ವಾವಲಂಬಿಯಾಗಿ ಬದುಕ್ಬೋದು. ಭಾರಿ ಅದ ನೋಡ್ರಿ ಫ್ರೆಂಡ್ಸ. ನೀವು ಈ ಥರ ಮಾಡ್ಕೋಬೋದು. ಅಮ್ಮ ಅದೇನು ಕೊಡಲ್ಲ ಕುಡಾಂಚಿಗೆ ಒಂದು ಏನು ಹೇಳ್ತಿ? ದೋಸ್ತದ ಯಾಡ್ಕೊಂಡ ಬಿ ಹಂಗೆ ಹೇಳಮಿ ಹತ್ತಿಗೆಮಿ ಎಲ್ಲ ಇದಾಗ್ಯದು.
ಏನ್ರಿ ಇಲ್ಲಿ ಮೆಣಸಿನ್ಕಾಯಿ ಅದಾವ ತೊಳ್ಕೊಂಡು ಹುರ್ಕೋಬೇಕು. ಇಲ್ಲಿ ಪಾಲಕ್ ಸೋಸ್ಕೊಂಡಿದ್ದೀನಿ, ಅಲ್ಲಿ ಬುಟ್ಟ್ಯಾಗ ಕೊತ್ತಂಬರಿ ಮತ್ತು ಕರಿಬೇವು ಸೋಸ್ಕೊಂಡಿದ್ದೀನಿ ರೀ. ಬದ್ನಿಕಾಯಿ ತೊಗೊಂಡಿನಿ, ಈಗ ಕಟ್ ಮಾಡಿ ಇಟ್ಕೋತ. ಆಮೇಲೆ ತಪ್ಪಲ ಒಳಗಡೆ ತೊಗೊಂಡಿನಿ, ಈಗೆಲ್ಲ ಪರಾತ್ ನಾ ಸೋರ್ಸ್ಕೊಂಡು ಇಟ್ಕೋತೀನಿ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಮೆಂತ್ಯ ಪಲ್ಲೆ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಮೊಳಕೆ ಕಾಳು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಸದ್ದೆಲ್ಲ ಹಿಂಡಿ ಪಲ್ಲೆ ಮತ್ತು ಪುಂಡಿ ಪಲ್ಲೆ ಎಲ್ಲ ರೆಡಿ ಮಾಡಿ ಒಟ್ಟು ಈಗ ಮಾಡ್ತೀನಿ ನೋಡ್ರಿ. ಹಿಂಡಿ ಪಲ್ಲೆ ರೀ ಇವತ್ತು ಎಳ್ಳಾಮಶಿ ಹಬ್ಬದ ರೀ ಫ್ರೆಂಡ್ಸ. ಎಲ್ಲ ಈಗ ಕಟ್ ಮಾಡಿ ರೆಡಿ ಮಾಡ್ಕೊಂಡು ನೋಡ್ರಿ. ನನ್ನ ಮಗಳು ಟಮಾಟಿ ತಿಂದಾಳ, ಅದು ಚಂದ ಕಟ್ ಮಾಡಿ ಇಲಿಗತ್ಲೆ. ಇನ್ನು ಟಮಾಟಿ ಅದಾವ, ಬೇಕಂದ್ರೆ ಬೇರೆ ಟಮಾಟಿ ರೆಡಿ ಮಾಡ್ಕೊತೀನಿ ನಾ. ಇಲ್ಲಿ ಕೂತಾಳ ನೋಡ್ರಿ. ಇಲ್ಲಿ ತಪ್ಪಲ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿನಿ ರೀ. ಆಮೇಲೆ ಬದ್ನಿಕಾಯಿ ಕಟ್ ಮಾಡ್ಕೊಂಡಿನಿ. ಆಮೇಲೆ ಎಣ್ಣೆ ತೊಗೊಂಡಿನಿ. ಇಲ್ಲಿ ಕುಂಬಳಕಾಯಿ ಕುದಿಸ್ಕೊಂಡಿನಿ ಈಗ ಭರ್ತ್ ಮಾಡ್ಲಿಕ್ಕೆ. ಇಲ್ಲಿ ಅವ್ರಿಕಾಯಿ ಹುರ್ಕೊಂಡಿನಿ ನೋಡ್ರಿ. ಪಾಲಕ್ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿನಿ ಮತ್ತು ಮೆಂತ್ಯ ಪಲ್ಲೆ ಸೊಪ್ಪು ರೆಡಿ ಮಾಡ್ಕೊಂಡಿನಿ. ಈಗ ನೋಡ್ರಿ ಈಗ ಪಾಣೆ ಹೊಡಿತೀನಿ ನೋಡ್ರಿ. ಇಲ್ಲಿ ಮ್ಯಾಗ ನೋಡ್ರಿ ಕಡೆ ಇಟ್ಕೊಂಡಿನಿ, ಅದಕ್ಕೆ ಜೀರಿಗೆ ಹಾಕೋತೀನಿ. ಈಗ ಜೀರಿಗೆ ಹಾಕಿ ಕರಿಬೇವು ಹಾಕೋತೀನಿ. ಬದ್ನಿಕಾಯಿ ಪಾಣೆ ಹೊಡಿತೀನಿ ನೋಡ್ರಿ. ಗ್ಯಾಸ್ ಅಂತ ಎಲ್ಲ ಖಾಲಿ ಆಗ್ಯದ. ಬದ್ನಿಕಾಯಿಗೆ ಇದು ಎಣ್ಣೆ ಎಲ್ಲ ಸ್ವಲ್ಪ ಇದು ಆಗೋತನ ಬಿಡೋಣ್ರಿ. ಚರ ಚರ ಅನ್ನೋತನ ಅದ್ರಾಗ ಚೆಂದಾಗಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದಿಟ್ಟು ಕೊತ್ತಂಬರಿ ಹಾಕೊಳ್ಳೋಣ್ರಿ. ಒಲೆ ಮ್ಯಾಗಿಂದು ಮಸ್ತಾಗಿ ಟೇಸ್ಟಾಗಿ ಆಗುತ್ತೆ ಅದು. ಬದ್ನಿಕಾಯಿ ಹಾಕ್ಕೊಂಡ್ಬಿಡೋಣ್ರಿ ಅದಕ್ಕೀಗ. ಎಣ್ಣೆ ಒಳಗೆ ಬದ್ನಿಕಾಯಿ ಚೆಂದಾಗಿ ಫ್ರೈ ಮಾಡ್ಕೊತೀನಿ ರೀ. ಈಗ ಸ್ವಲ್ಪ ಟೊಮೆಟೊ ಹಾಕ್ಕೊತೀನಿ ನೋಡ್ರಿ. ಉಪ್ಪು ಹಾಕೋತೀನಿ ನೋಡ್ರಿ. ಬದ್ನಿಕಾಯಿ ಚೆಂದಾಗಿ ಎಣ್ಣೆಗ ಒಮ್ಗೊಯ್ಯಾಗ ತಿರುಗಾಡ್ಕೊಳ್ಳೋಣ್ರಿ ಎಲ್ಲ. ಈಗ ಸಣ್ಣ ಫ್ಲೇಮ್ ಇಟ್ಟಿನಿ ರೀ ಒಲೆ. ಎಣ್ಣೆ ಒಳಗೆ ಚೆಂದ ಒಮ್ಗೊಯ್ಯ ಬಳಕ ಖಾರ ಹಾಕ್ತೀನಿ ರೀ. ಮೊದಲೇ ಖಾರ ಹಾಕಿದ್ರೆ ಎಲ್ಲ ಕಾಂಟ ಬಂದುಬಿಡ್ತದೆ. ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಆಗಬೇಕು. ಇದು ಟಮಾಟೆಗೆ ಚೆಂದಾಗಿ ಮೆತ್ತಗಾಗ್ತದೆ, ಸೂಪರ್ ಟೇಸ್ಟ್ ಆಗಿದ್ರೆ. ಉಪ್ಪಂತೂ ಭಾರಿ ಚೆಂದಾಗ್ಯದ. ನಾ ಖಾರ ಯಾಕೆ ಲಾಸ್ಟಿಗೆ ಹಾಕ್ತೀನಿ ಅಂದ್ರೆ ಕಾಂಟ ಇಳ್ತದೆ. ಇದು ಹೋಳಿಗೆ ಸಂಗಟ ಬದ್ನಿಕಾಯಿ ಹುಗ್ಗಿ ಸಂಗಟ ಬಾಡ್ಸ್ಕೊಳಕ್ಕೆ ಮಸ್ತ್ ಹತ್ತದ ರೀ. ಹಾಗಾಗಿ ಇಲ್ಲಿ ನಾನೀಗ ಖಾರ ಹಾಕ್ತಾಯಿಲ್ಲ, ಹಿಂದಿ ಕಡೆ ಹಾಕ್ತೀನಿ ರೀ ಖಾರ. ಪಲ್ಯ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ. ಈಗೆಲ್ಲ ಖಾರ ಹಾಕಿನಿ ರೀ, ಮಸ್ತಾಗಿ ಕುದ್ದದ. ಒಳ್ಳೆಗೆ ಹಸಿ ಚಟ್ನಿ ಕುಡ್ಕೊಳಕತ್ತೀನಿ ನೋಡ್ರಿ. ಈಗ ಈ ಚಟ್ನಿ ಎಲ್ಲ ಈಗ ಈ ಭರ್ತಿಗೆ ಹಾಕ್ತೀನಿ. ಭರ್ತಿನ ಸಲುವಾಗಿ ಇಲ್ಲಿ ಕೊತ್ತಂಬರಿ, ಇಲ್ಲಿ ತಪ್ಪಲ ಉಳ್ಳಾಗಡ್ಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಉಪ್ಪ ಈ ಚಟ್ನಿ ಎಲ್ಲ ಹಾಕಿ ಭರ್ತ್ ರೆಡಿ ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ ಭರ್ತೆಲ್ಲ ಸುಲ್ಕೊಂಡಿದ್ದ, ಅದಕ್ಕೊಂದಿಷ್ಟು ಖಾರ ಹಾಕಿದೆ. ಈಗ ಖಾರ ಹಾಕಿ ಕೊತ್ತಂಬರಿ ಹಾಕಿ ನೋಡ್ರಿ. ಇದ್ರಾಗೆಲ್ಲ ರೆಡಿ ಮಾಡಿದ. ಇಷ್ಟೆಲ್ಲ ಮಾಡಿ ಮಸ್ತಾಗಿ ಒಂದಿಟ್ಟು ಉಪ್ಪು ಹಾಕಿ ಒಂದು ತಟಕ್ಕೆ ಎಣ್ಣೆ ಹಾಕಿಬಿಟ್ರೆ ಅಗ್ದಿ ಭಾರಿ ಟೇಸ್ಟ್ ಆಗ್ತದೆ ನೋಡ್ರಿ. ಭರ್ತ ಕುಂಬಳಕಾಯಿ ಭರ್ತ್ರಿ ಇದು. ಕಡೆ ಇಟ್ಕೊಂಡಿದ್ದೀನಿ ನೋಡ್ರಿ. ಅದಕ್ಕೆ ಜೀರಿಗೆ ಹಾಕೋತೀನಿ, ಕರಿಬೇವು ಹಾಕಿನಿ. ಹಸಿಳಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ. ಕರಿಬೇವು ಜೀರಿಗೆ ಹಾಕ್ಕೊಂಡಿನಿ. ಈಗ ಮೊಸಳಿಗೆ ಮೆಣಸಿನ್ಕಾಯಿ ಹಾಕಿ ಬದಲು ಹಸಿ ಚಟ್ನಿ ಹಾಕ್ತೀನಿ ನೋಡಿ, ಚಂದ ಆಗ್ತದೆ. ಜವಾರಿ ಮೊಳಕೆ ಬಳಸಿಟ್ಟಿದ್ದು ಕಾಳು ಹಾಕಿಬಿಡ್ತೀನಿ ನೋಡ್ರಿ. ಈಗ ಮೊಸಳಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ನೋಡ್ರಿ. ಎಲ್ಲ ಚೆಂದಾಗಿ ಉಪ್ಪು ಎಲ್ಲ
ಮಾಡ್ತೀನಿ ಈಗ ಫ್ರೈ ಮಾಡ್ಕೊಂಡು ಅಷ್ಟೇ ಅದ ಈಗ ಉಸುಳಿ ರೆಡಿ ಐತೆ ನೋಡ್ರಿ ರೆಡಿ ಐತೆ ನೋಡ್ರಿ ಮೆಣಸಿನ್ಕಾಳು ಭರ್ತಾ ಉಸುಳಿ ಬದ್ನಿಕಾಯಿ ಪಲ್ಯ ನೋಡಿದಮ್ಮ ಬದ್ನಿಕಾಯಿ